ಗೊತ್ತಿಲ್ಲ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ ಶುರು ಆಗ್ತಾ ಇದೆ. ಏನೇನೆಂದರೆ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಏನು ಸ್ಪೆಷಲ್ ನನ್ನ ವ್ಲಾಗಲ್ಲಿ ಅಂತ ನೀವು ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ. ಹೋಯ್ತು ನನ್ನ ರಂಗೋಲಿ, ಚುಕ್ಕಿ ಅಳಿಸ್ಬಾರ್ದು. ಇನ್ನು ಬೆಳಗ್ಗೆಗೆ ಎನರ್ಜಿ ಡ್ರಿಂಕ್ ಅಥವಾ ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಆಮ್ಲ ಮತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಸೇರಿಸಿ ಒಂದು ತ್ರಿಫಲ ಜ್ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ಹೇರ್ಸ್ಗೆ, ಸ್ಕಿನ್ಗೆ ತುಂಬ ಒಳ್ಳೆಯದು ಬೀಟ್ರೂಟು ಮತ್ತು ಆಮ್ಲ, ಕ್ಯಾರೆಟು. ಮತ್ತು ಅದಕ್ಕೆ ಅದ್ರ ಜೊತೆಗೆ ಪುದೀನ, ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮನೆಯಲ್ಲಿ ಒಂದಿನ ಬಿಟ್ಟು ಒಂದಿನ ಹೀಗೆ ಡಿಫ್ರೆಂಟ್ ಜ್ಯೂಸ್ ಆಗ್ತಾ ಇರುತ್ತೆ, ರಿಪ್ಲೇಸ್ ಆಗ್ತಾ ಇರುತ್ತೆ ಒಂದೊಂದೇ. ನನ್ನ ಹಸ್ಬೆಂಡ್ಗೋಸ್ಕರ ಅವರು ಚೇಂಜಸ್ ಕೇಳ್ತಾ ಇರ್ತಾರೆ, ಅದು ಇದು ಬೇರೆ ಥರ ಮಾಡು ಅಂತ. ಹೆಂಗಿದೆ? ರೋಡಿ ಮಾಡೋದನ್ನು ಚೆನ್ನಾಗಿಲ್ವಾ? ಇನ್ನು ಜ್ಯೂಸ್ದು ಪ್ಯೂರಿ ಕೂಡ ನಾನು ಬಿಸಾಕೋದಿಲ್ಲ, ಅದನ್ನು ಎತ್ತಿಟ್ಕೊಂಡಿರ್ತೀನಿ ಫ್ರೀಝರಲ್ಲಿ. ಬೆಳಗ್ಗೆ ಬಿಸಿನೀರಿಗೆ ಒಂದೆರಡು ಕ್ಯೂಬ್ಸ್ ಹಾಕ್ಕೊಂಡು ಕುಡಿಬೋದು. ಇಲ್ಲ ಅಂದರೆ ಬೇಡ ಆ ಥರ ನಮಗೆ ಅಂತ ಅಂದರೆ ಅದನ್ನು ಮುಖಕ್ಕೆ ಫೇಸ್ ಸ್ಕ್ರಬ್ ಮಾಡ್ಕೊಬೋದು. ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಾರ ಅರ್ಜೆಂಟ್ ಹೋಗೋದಿದ್ರೆ ಫೇಸ್ ಸ್ಕ್ರಬ್ ಮಾಡ್ಕೊಂಡಿದ್ರೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಇನ್ನು ಬೆಳಗಿನ ತಿಂಡಿಗೆ ಪಲಾವ್ ಮಾಡಿದ್ದೆ, ಈಸಿಯಾಗಿ ಕ್ವಿಕ್ಕಾಗುತ್ತೆ ಅಂತ. ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ. ಇನ್ನು ಬೆಳಗ್ಗೆ ಅಕ್ಷಯ ತೃತೀಯ ಇರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಮತ್ತು ಇನ್ನೊಂದು ಗುರುಪ್ರವೇಶ ಕೂಡ ಇತ್ತು, ಒಂದು ಫಂಕ್ಷನ್ ಕೂಡ ಇತ್ತು, ಅದು ಅಟೆಂಡ್ ಮಾಡಬೇಕಾಗಿತ್ತು. ಹಾಗಾಗಿ ತಿಂಡಿ ತಿನ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ವಿ ಆಲ್ ಆರ್ ಸೆಟ್ ಫಾರ್ ಫಂಕ್ಷನ್. ರೆಡಿ ಆದ್ವಿ, ನಾನು, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಕೂಡ. ಇನ್ನು ನಾವು ಅಕ್ಷಯ ತೃತೀಯಾಗೆ ಚಿನ್ನ ಮತ್ತು ಬೆಳ್ಳಿ ಕೂಡ ಏನೂ ತರಲಿಕ್ಕೆ ಹೋಗಿಲ್ಲ. ಒಂದು ಬುಕ್ಕು, ಉಪ್ಪು ಮತ್ತು ಅರಿಶಿನ ಕುಂಕುಮ ಮತ್ತು ಒಂದು ಪೊರ್ಕೆ ಮತ್ತು ಮನಿ ಪ್ಲ್ಯಾಂಟ್ ತರ್ಬೋದು. ನಾವು ಮನಿ ಪ್ಲ್ಯಾಂಟ್ ನಮ್ಮ ಮನೇಲಿ ಇರೋದ್ರಿಂದ ಇಷ್ಟನ್ನು ಮಾತ್ರ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ವಿ. ಇನ್ನು ಹೊರಟ್ವಿ, ಫಂಕ್ಷನ್ ಇತ್ತು ಒಂದು ಅಂತ. ನನ್ನ ಮಗಳು ಫುಲ್ಲು ಕಿಟಕಿ ಹತ್ರ ಕೂತ್ಕೊಂಡು ಇದು ಮಾಡ್ತಾ ಇದ್ದಾಳೆ, ಆಚೆ ಈಚೆ ಅವ್ರು ನೋಡ್ತಾ ಇದ್ದಾಳೆ. ತುಂಬ ಶೆಕೆ ಇರೋದ್ರಿಂದ ಅಲ್ಲೇ ಫಂಕ್ಷನಲ್ಲಿ ನನಗಿಷ್ಟ ಅಂತ ಫೋಟೋ ತಕ್ಕೊಂಡೆ. ತುಂಬ ಇಷ್ಟ ಆಗಿ ನನ್ನ ಮಗು ಜೊತೆ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಬಂದಿರೋ ಜೊತೆ. ನನಗೆ ಮದುವೆ ಮನೆ ಫಂಕ್ಷನ್ಸಲ್ಲೆಲ್ಲ ಊಟ ಇರುತ್ತಲ್ಲ ಡಿಫ್ರೆಂಟ್ ಟೈಪ್ಸು, ಅದಿಷ್ಟ. ಅದಕ್ಕೆ ನಾನು ಹೋದಾಗೆಲ್ಲ ಒಂದೊಂದು ಫೋಟೋ ವೀಡಿಯೋ ಮಾಡ್ಕೊಳ್ತೀನಿ. ನನ್ನ ಮಗಳು ಎಲ್ಲ ಹಾಕೊಂಡು ನೋಡಿ, ಇವರೇ ಹಾಕ್ಕೊಂಡಿರೋದು. ಚುಕ್ಕಿಮಾ. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ಬಂದು ಸಂಜೆ ಊಟಕ್ಕೆ ಲೈಟು ಅಡುಗೆ ರೆಡಿ ಮಾಡಿಕೊಂಡೆ. ಏನಿಲ್ಲ, ಬದನೆಕಾಯಿ ಗೊಜ್ಜನ್ನು ಅಥವಾ ಬದನೆಕಾಯಿ ಗೊಜ್ಜು ಅಂತ ಹೇಳ್ಬೋದು. ಒಂದು ಬಾಣಲಿಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಈರುಳ್ಳಿ ಮತ್ತು ಟೊಮೆಟೊ, ಫುಲ್ಲು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ರಸ ಎಲ್ಲ ಬಿಟ್ಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಈಸಿಯಾಗಿ ಕ್ವಿಕ್ಕಾಗುತ್ತೆ. ಬದನೆಕಾಯಿ ಇದ್ದರೆ ಮಾಡ್ಕೊಬೋದು. ನಾನು ಅತ್ತೆ ಮನೆಗೆ ಹೋದಾಗ ಅತ್ತೆ ಕೊಟ್ಟಿದ್ದರು, ಅದು ತುಂಬ ಇತ್ತು ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಸ್ವಲ್ಪ ಹೊತ್ತು ಬಾಣಲಿ ಮುಚ್ಚಿ ನೀರು ಬಿಡೋವರೆಗೂ ಫ್ರೈ ಮಾಡಿಕೊಂಡೆ. ನಂತರ ಅದಕ್ಕೆ ಹುಣಸೆ ರಸ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ರೆಡ್ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ನಂತರ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಬದನೆಕಾಯಿ ಹಾಕಿ ಫ್ರೈ ಆದ ತಕ್ಷಣ ಒಂದೆರಡು ಕುದಿ ಬಂದು ಆದ ತಕ್ಷಣವೇ ಬದನೆಕಾಯಿ ಗೊಜ್ಜು ಅನ್ನ ರೆಡಿ ಆಗುತ್ತೆ, ಈಸಿಯಾಗುತ್ತೆ. ಈ ಚಿತ್ರಾನ್ನ ಟೊಮೆಟೊ ಗೊಜ್ಜು ಇರುತ್ತಲ್ಲ, ಆ ಥರನೇ ಬದನೆಕಾಯ್ದು ಗೊಜ್ಜು. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಸಿಯಾಗಿ ಕ್ವಿಕ್ಕಾಗಾಯಿತು. ಇನ್ನು ನನ್ನ ಮಗಳದು ಆಟ ಪಾಠದ ಜೊತೆಗೆ ನನ್ನ ಡೇ ಕೂಡ ಕಳೆದೋಗ್ಬಿಡುತ್ತೆ. ಅವ್ರ ಅಕ್ಕ ಕೂಡ ವೆಡ್ನೆಸ್ಡೇ ಬರ್ತಾರೆ, ಅವ್ರನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಜಗಳ ಆಡೋಕ್ಕೆ ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಆಟ ಆಡ್ತಾ ಕೂತಿರ್ತಾಳೆ. ಡೈಲಿ ಲೈಫ್ ನಂದು ಹೀಗೆ ನನ್ನ ಮಗು ಜೊತೆಗೆ ಹೋಗ್ತಾ ಇದೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.